ಎಕ್ಸ್ಕ್ಯೂಸ್ ಮಿ ಸರ್. ಹಾಂ ಹೇಳಿ. ಏನೋ ಎಮರ್ಜೆನ್ಸಿ ಇದೆಯಂತೆ, ಅರ್ಜೆಂಟ್ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಯಾರು ಫೋನ್ ಎತ್ತಕ್ಕಾಗಲ್ಲ ಅಂತ ತಾನೆ ನಿಂಗೆ ಮ್ಯಾನೇಜ್ ಮಾಡೋಕ್ಕೆ ಹೇಳಿದ್ದು. ಸರಿ ಆಯ್ತು ಮಾಡು. ಹಲೋ. ಹಲೋ, ನಾನು ಮಗ ಧನು. ಚೆನ್ನಾಗಿದ್ಯಾ? ಹಾಂ ಮಗ, ನಾನು ಚೆನ್ನಾಗಿದ್ದೀನಿ. ನೀನು ಹೇಗಿದ್ಯಾ? ನಂದೇನು ಕೇಳ್ತೀಯ ಮಗ, ಒಂದು ವಾರದಿಂದ ಅಮ್ಮನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀನಿ. ಒಂದು 10,000 ರೂಪಾಯಿ ಇದ್ರೆ ಕೊಡು ಮಗ. ಇವನು ಹಳೆ ಸಾಲನೇ ಕೊಟ್ಟಿಲ್ಲ ಅಂತ ಇಲ್ಲ ಅನ್ಬೇಡ. ಸರಿ ಮಗ, ನಾನು ಈಗಲೇ ಕಳಿಸ್ತೀನಿ. ಹುಷಾರು. ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬಿಡಿ ಸರ್. ತುಂಬ ವರ್ಷದಿಂದ ನಿಮ್ಮ ಜೊತೆಲಿದ್ದೀನಿ. ನಿಮ್ಮ ಫ್ರೆಂಡ್ಸೇ ನಿಮ್ಮನ್ನ ಬ್ಯಾಂಕ್ ಮಾಡ್ಕೊಬಿಟ್ಟಿದ್ದಾರೆ ಸರ್. ಮನುಷ್ಯನಿಂದ ದೂರ ಮಾಡೋದು ಎರಡೇ, ಒಂದು ನಾಲ್ಗೆ, ಇನ್ನೊಂದು ಹಣ. ನಿನ್ಗೆ ಇನ್ನೊಂದು ವಿಚಾರ ಗೊತ್ತಾ? ಏನು ಸರ್ ಅದು? ಒಂದು ವಾರದಿಂದ ನಮ್ಮ ತಾಯಿ ಅಡ್ಮಿಟ್ ಆಗಿದ್ರು ಅಂತ ದುಡ್ಡು ಇಸ್ಕೊಂಡ. ಆದರೆ ಅವ್ರ ತಾಯಿ ಬೆಳಗ್ಗೆ ತಾನೇ ಪಾರ್ಕ್ ಹತ್ರ ಸಿಕ್ಕಿದ್ರು. ತುಂಬ ಚೆನ್ನಾಗಿದ್ದಾರೆ. ಏನು ಸರ್ ಹಿಂಗೂ ಇರ್ತಾರ? ಇವ್ರು ಕೊಡ್ತಾರ ಮರ್ಯಾದೆ ನನಗಲ್ಲ, ನನ್ನ ಹತ್ರ ಇರೋ ದುಡ್ಡಿಗೆ. ನನ್ನ ಹತ್ರ ದುಡ್ಡೇ ಇಲ್ದಿದ್ದಾಗ ನನ್ನೋರು ಅನ್ನೋರೆಲ್ಲ ದೂರ ಆದರು. ಈಗ ಎಲ್ಲರೂ ಹತ್ರ ಆಗ್ತಾ ಇದ್ದಾರೆ. ಇವರೆಲ್ಲ ಹೆಂಗೆ ಗೊತ್ತಾ? ನೀನು 100 ಸಲ ಸಹಾಯ ಮಾಡಿರೋ, ಒಂದು ಸಲ ಆಗಲ್ಲ ಅನ್ನೋ. ನಿನ್ನ ಯಾವ ರೇಂಜಿಗೆ ಬಿಂಬಿಸ್ತಾರೆ ಅಂದರೆ, ಅವನಿಗೆ ಗಾಂಚಲಿ ದುಡ್ಡಿನ ದುರಾಂಕಾರ ತುಂಬ ಬದಲಾಗ್ಬಿಟ್ಟವನೇ. ಎಷ್ಟು ದಿನ ಮೆರಿತಾನೋ ಮೆರಿಲಿ, ಕೆಳಗಡೆ ಬಿದ್ದೇ ಬೀಳ್ತಾನೆ ಅಂತ ನೀನು ಸಹಾಯ ಮಾಡಿದವ್ರೆ ನೀನು ಬೀಳೋದನ್ನ ಕಾಯ್ತಾ ಇರ್ತಾರೆ. ನಮ್ಮ ಒಳ್ಳೆತನನ ಯೂಸ್ ಮಾಡಿ ದುಡ್ಡು ಇಸ್ಕೋತಾರಲ್ಲ, ಸ್ವಲ್ಪ ಬೇಜಾರಾಗುತ್ತೆ. ಸಾಲ ಕೊಡೋರು ಯಾರೂ ಶ್ರೀಮಂತರಾಗಿರಲ್ಲ ಕಣೋ, ಅವ್ರಿಗೆ ಆದಂಥ ಕಷ್ಟಗಳಿರುತ್ತೆ. ಇನ್ನೊಂದು ವಿಚಾರ ಗೊತ್ತಾ? ಶ್ರೀಮಂತರು ಯಾರು ಸಾಲನೇ ಕೊಡಲ್ಲ.